ಈಗಾಗಲೇ ಹಾಸನದ ಸಕಲೇಶಪುರ ಭಾಗದಲ್ಲಿ ಮತ್ತೆ ಮಳೆ ಆರ್ಭಟ ಜೋರಾಗಿರುವಂಥದ್ದು ಪರಿಣಾಮ ಸಾಕಷ್ಟು ಕಡೆ ರಸ್ತೆ ಕುಸಿತ ಉಂಟಾಗಿರುವಂಥದ್ದು, ರಸ್ತೆ ಬಿರುಕು ಬಿಟ್ಟಿರುವಂಥದ್ದು. ಇನ್ನು ಮುಖ್ಯವಾಗಿ ಗಮನಿಸೋದಾದರೆ ಈ ಬಾರಿ ಎತ್ತಿನ ಹೊಳೆ ಏನು ಒಂದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ 5 ಜಿಲ್ಲೆಗಳಿಗೆ ಬಯಲು ಸೀಮೆಯ ಜಿಲ್ಲೆಗಳಿಗೆ ನೀರನ್ನು ಒದಗಿಸುವಂಥ ಜಿಲ್ಲೆ ಯೋಜನೆ ಏನಿದೆ ಎತ್ತಿನ ಹೊಳೆ ಯೋಜನೆಗೆ, ಈ ಯೋಜನೆಗೂ ಕೂಡ ಈ ಮಳೆ ಆಪತ್ತು ತಂದಿದೆ. ಜೊತೆಗೆ ನೋಡ್ಬೋದು ಈಗ ಎತ್ತಿನ ಹೊಳೆ ಪೈಪ್ ಲೈನ್ ಏನು ಹೋಗಿದೆ ಬೃಹದಾಕಾರದ, ಆ ಪೈಪ್ ಲೈನ್ ಕೆಳಗಡೆ ಇರುವಂತಹ ವಾಲ್ ಏನಿದೆ ಆ ವಾಲ್ಗಳಲ್ಲೂ ಕೂಡ ಸ್ಟಾಕ್ ಇದ್ದಂತಹ ನೀರೇನಿತ್ತು ಸಂಗ್ರಹ ಆ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಈ ಹೊಳೆ ಕಿರು ಹೊಳೆಗಳೇನಿದೆ ಹಳ್ಳಗಳೇನಿದೆ ಅಲ್ಲಿ ರಭಸವಾಗಿ ತುಂಬಿ ಹರಿತಾ ಇರೋದನ್ನ ನೋಡ್ಬೋದಾಗಿದೆ. ಇನ್ನೊಂದು ಕಡೆ ಎತ್ತಿನ ಹೊಳೆ ಕಾಮಗಾರಿಯಿಂದ ಬೃಹತ್ ಪ್ರಮಾಣದ ಪೈಪ್ಗಳನ್ನು ಅಳವಡಿಕೆ ಮಾಡಿರೋದ್ರಿಂದ ಈ ಭಾಗದಲ್ಲಿ ರಸ್ತೆ ಕುಸಿತಗಳು ಕೂಡ ಆಗ್ತಾ ಇರೋದನ್ನ ನೋಡ್ಬೋದಾಗಿದೆ. ಈಗಾಗಲೇ ಈಗ ನೋಡ್ಬೋದು ಈ ಒಂದು ಸಿಮೆಂಟ್ ರಸ್ತೆ ಏನಿದೆ ಸಂಪೂರ್ಣವಾಗಿ ಈ ಒಂದು ಎತ್ತಿನ ಹೊಳೆ ಪೈಪ್ ಲೈನ್ ಎಲ್ಲೆಲ್ಲಿ ಹೋಗಿದೆ ಅಲ್ಲಿ ಕುಸಿತ ಆಗಿರೋದನ್ನ ಕೂಡ ಕಾಣ್ಬೋದಾಗಿದೆ. ಆ ಒಂದು ಸಿಮೆಂಟ್ ರಸ್ತೆಯ ಕೆಳಭಾಗ ಏನಿದೆ ಆ ಭಾಗವು ಕೂಡ ಸಂಪೂರ್ಣವಾಗಿ ಕುಸಿತ ಇರುವಂಥದ್ದನ್ನ ನೋಡ್ಬೋದಾಗಿದೆ. ಮತ್ತೆ ಈ ಭಾಗದ ಹಳ್ಳಗಳೇನಿದೆ ಅವು ಕೂಡ ಎಷ್ಟು ರಭಸವಾಗಿ ಹರಿತಾ ಇದೆ ಅನ್ನೋದನ್ನ ನೋಡ್ಬೋದಾಗಿದೆ. ಸದ್ಯಕ್ಕೆ ಎತ್ತಿನ ಹೊಳೆ ಕಾಮಗಾರಿಯನ್ನ ಏನು ಪ್ರಕೃತಿ ಹೋರಾಟಗಾರರು ಎಷ್ಟೇ ಒಂದು ಪರಿಸರ ಹೋರಾಟಗಾರರು ಎಷ್ಟೇ ಒಂದು ಇದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಈ ಯೋಜನೆ ತಡಿಲಿಕ್ಕಾಗಲಿಲ್ಲ. ಆದರೆ ಯೋಜನೆಯ ವ್ಯಾಪ್ತಿ ವಿಸ್ತಾರ ದೊಡ್ಡದಾಗ್ತಾ ಇದ್ರು, ಯೋಜನೆ ಸಫಲತೆ ಕಾಣುತ್ತಾ ಅನ್ನುವಂಥದ್ದು ಈಗ ಸಾಕಷ್ಟು ಈ ಯೋಜನೆಯಿಂದಲೇ ಆತಂಕ ಶುರುವಾಗುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ನೋಡ್ಬೋದು ಈಗ ಈ ಭಾಗದಲ್ಲಿ ಎಚ್ಚರಿಕೆಯಿಂದ ಓಡಾಡಿ ಅನ್ನುವಂಥ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಮತ್ತು ಸಾಕಷ್ಟು ಕಡೆ ಈ ರೀತಿ ಎಲ್ಲೆಲ್ಲಿ ಎತ್ತಿನ ಹೊಳೆ ಪೈಪ್ ಲೈನ್ ಹೋಗಿದೆ ಅಲ್ಲಿ ಎಲ್ಲ ಕೂಡ ರಸ್ತೆಗಳು ಕುಸಿತಾ ಇರುವಂಥದ್ದು. ಈಗ ಇದು ದೇಕ್ಲಾ ಮತ್ತು ಗುರ್ಜನಹಳ್ಳಿ ಇಂಥ ಒಂದು ಗ್ರಾಮಗಳಿಗೆ, ಇಲ್ಲಿಂದ ಕಾಡ್ಮನೆ ಎಸ್ಟೇಟ್ ಇಂಥ ಒಂದು ಗ್ರಾಮಗಳಿಗೆ ಈ ಒಂದು ರಸ್ತೆ ಮುಖ್ಯವಾಗಿ ಹೋಗುವಂಥದ್ದು. ಈ ರಸ್ತೆ ಅಲ್ಲಲ್ಲಿ ಕುಸಿತ ಹೋಗ್ತಾ ಇರುವಂಥದ್ದು. ಈ ಬಾರಿ ಮಳೆಗೆ ಎತ್ತಿನ ಹೊಳೆಯ ಅಸ್ಲಿ ಮುಖ ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.
ಧನ್ಯವಾದ.